ಚಿನ್ನುಮರಿ ರೀ ಬಂದ್ರಾ? ಬನ್ನಿ. ಚಿನ್ನುಮರಿ, ಇವತ್ತು ನೋಡಿ ಬರ್ತಾ ಬೇಕಾಗಿರೋ ಹಣ್ಣುಗಳನ್ನೆಲ್ಲ ಕೆಲವು ತಂದಿದ್ದೀನಿ. ಕೇಸರು ತುಂಬಾ ಒಳ್ಳೆ ಕ್ವಾಲಿಟಿ ಸಿಕ್ತು ಅಂತ ತರಿಸಿದೀನಿ ನೋಡಿ. ಜಯಂತು, ನಾವಿಬ್ಬರು ಮಾತಾಡೋದನ್ನ ನೀವಿಲ್ಲೇ ನಿಂತ್ಕೊಂಡು ಕೇಳಿಸ್ಕೊಂಡ್ರ? ಯಾಕಜ್ಜಿ ಹಾಗೆ ಹೇಳ್ತಾ ಇದ್ದೀರಾ? ನಾನೀಗಲೇ ಒಂದು ಸ್ವಲ್ಪ ಹೊತ್ತಿನಲ್ಲಿ ಜಾನುಗೆ ಹಾಲಿಗೆ ಕೇಸರಿ ಹಾಕೊಂಡು ಕೊಡಿ ಅಂತ ಹೇಳಿದೆ. ನೀವೀಗ ಹಣ್ಣು ಕೇಸರಿ ಎಲ್ಲ ತಂದು ಕೊಟ್ರಿ, ಅದಕ್ಕೆ ಕೇಳಿದೆ. ನೋಡಿ, ನೀವಿಬ್ರು ಅದು ಏನು ಮಾತಾಡ್ಕೊಂಡ್ರು ನಂಗೆ ಗೊತ್ತಿಲ್ಲ. ಆದ್ರೆ ಚಿನ್ನುಮರಿ, ಇವತ್ತು ಬೆಳಗ್ಗೆ ನಮ್ಮ ಆಫೀಸಲ್ಲಿ ನಿಮ್ಮ ಕೊಲೀಗು ಪ್ರಭಾಕರ್ ಅಂತ ವೈಫ್ ರೀಸೆಂಟಾಗಿ ಪ್ರೆಗ್ನೆಂಟ್ ಆಗಿದ್ರಂತೆ. ಅವರು ಪ್ರೆಗ್ನೆಂಟ್ ಆಗಿರೋ ಹೆಣ್ಮಕ್ಳು ಇದನ್ನೆಲ್ಲ ತಿನ್ಬೇಕು ಈ ಹಣ್ಣುಗಳನ್ನ ಅಂತ ಹೇಳಿದ್ರು. ಅದಕ್ಕೋಸ್ಕರ ತಂದೆ ಅಷ್ಟೇ. ನೋಡುತ್ತೆ ಅಜ್ಜಿ ನನ್ನ ಗಂಡನ್ನ ಆಫೀಸಲ್ಲಿದ್ರು ಮನ್ಸೆಲ್ಲ ಇಲ್ಲೇ ಇರುತ್ತೆ, ನನ್ನ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಅದಕ್ಕೆ ನೋಡು, ನೀ ಬರೋಕ್ ಮುಂಚೆ ದಿನ ಆಫೀಸಿಗೆ ರಜೆ ಹಾಕಿ ನನ್ನ ನೋಡ್ಕೋತಿದ್ರು. ಇವರು ನಿನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಮೇಡಮ್ ಅವರೇ, ಕೆಲಸ ಹೋಯ್ತಲ್ಲ ಅಂತ ಬೇಜಾರಾಗಿದ್ರಿಯಾ? ಕೆಲಸ ಹೋಯ್ತು ಅಂತ ಬೇಜಾರಿಲ್ಲ, ಆದರೆ ಸುಮ್ಮನೆ ಹೇಳ್ದೆ ಕೇಳದೆ ಬರಬೇಡ ಅಂತ ಹೇಳಿಬಿಟ್ರಲ್ಲ, ಅದಕ್ಕೆ ಬೇಜಾರಾಗ್ತಿದೆ. ಹೋಗ್ಲಿ ಬಿಡಿ ಮೇಡಮ್ ಅವರೇ, ಓಸಿ ದಿನ ಮನೇಲೆ ಆರಾಮಾಗಿರಿ. ಇಲ್ಲ, ನಾನು ಕೆಲ್ಸಕ್ಕೆ ಹೋಗ್ತಿದ್ದು ಬರೀ ಸಂಪಾದನೆ ಮಾಡೋಕ್ಕಲ್ಲ, ನನ್ನ ಬದುಕಲ್ಲಿ ಆಗ್ತಿರೋ ಒತ್ತಡಗಳನ್ನು ಮರೆಯೋಕೆ. ಮೇಡಮ್ ಅವರೇ, ಹೌದು, ಕೆಲಸ ಅಂತ ಒಂದು ಸಲ ಆಚೆ ಹೋದರೆ ಬೆಳಗಿಂದ ಸಂಜೆವರೆಗೂ ನೆಮ್ಮದಿಯಾಗಿದ್ದು ಬರಬಹುದು. ಅದಕ್ಕೆ ನನಗೆ ಕೆಲಸ ಅಂದರೆ ತುಂಬ ಇಷ್ಟ. ಬಿಡಿ ಮೇಡಮ್ ಅವರೇ, ನನ್ನ ಮಗ ನಿಮ್ಮನ್ನು ಹೆಂಗೆ ಕೆಲಸದಿಂದ ತೆಗೆದ ಅಂತ ನಾನು ವಿಚಾರಿಸ್ತೀನಿ. ಅದೆಲ್ಲ ಏನೂ ಬೇಡ. ಇಷ್ಟು ದಿನ ನಾನು ಅಲ್ಲಿ ಕೆಲಸ ಮಾಡಿದ್ದೀನಿ, ಅಲ್ಲಿ ಸಿಗೋ ದುಡ್ಡಲ್ಲಿ ಅನ್ನ ತಿಂದಿದ್ದೀನಿ. ಆ ಕೃತಜ್ಞತೆ ನನಗಿದೆ. ಸುಮ್ಮನೆ ಈ ಗಲಾಟೆ ಮಾಡೋದೆಲ್ಲ ಏನು ಬೇಕಾಗಿಲ್ಲ. ಸರಿ ಬಿಡಿ, ಹೋಗಲಿ. ಒಳ್ಳೆ ಮಾತಲ್ಲಿ ಮಾತಾಡಿ ಅಲ್ಲೇ ನಿಮಗೆ ಮತ್ತೆ ಕೆಲಸಕ್ಕೆ ಸೇರಿಸ್ತೀನಿ. ಹಾಂ, ಒಂದು ಸಲ ಬರಬೇಡ ಅಂತ ಹೇಳಾದ್ಮೇಲೆ ಮತ್ತೆ ಅಲ್ಲಿಗೆ ಹೇಗೆ ಹೋಗೋಕ್ಕಾಗತ್ತೆ? ಹೋಗ್ಲೂಬಾರ್ದು. ನಮಗೆ ಗೌರವ ಇರಲ್ಲ. ಹೋಗ್ಲಿ ಬಿಡಿ, ನೀವು ಹೇಳಿದ್ಮೇಲೆ ಈ ಕೆಲಸ ಬೇಡ ಅಂದರೆ ಬೇಡ. ಈಗ ನಾನೇ ಏನಾರ ಒಂದು ವ್ಯವಸ್ಥೆ ಮಾಡ್ತೀನಿ. ನಿಮಗೆ ಬೇರೆ ಎಲ್ಲಾದರೂ ಒಂದು ಒಳ್ಳೆ ಕಡೆ ಒಳ್ಳೆ ಕೆಲಸ ಸಿಗೋ ಥರ ನಾನು ಮಾಡ್ತೀನಿ. ನೀವೇನು ತಲೆ ಕೆಡಿಸ್ಕೋಬೇಡಿ. ಬಿಡಿ ಮೇಡಮ್ ಅವರೇ. ಬೇಡ ಬೇಡ, ನನ್ನಿಂದ ಇನ್ನೊಬ್ಬರಿಗೆ ತೊಂದರೆ ಆಗೋದು ನನಗಿಷ್ಟ ಇಲ್ಲ. ನಾನೇ ನೋಡ್ಕೋತೀನಿ. ಮೇಡಮ್ ಅವರೇ, ನಾನೇ ನನ್ನ ಹೆಸರಲ್ಲಿ ಆಫೀಸ್ ನಡೆಸಿದ್ದೀನಿ. ನನ್ನ ಆಫೀಸ್ಗೆ ಕೆಲ್ಸಕ್ಕೆ ಹೋಗಿ ಅಂತ ಹೇಳುವಂಗೆ ಹೇಳ್ತಿದ್ರಲ್ಲ, ಬೇರೆ ಕಡೆ ಕೇಳ್ತೀನಿ ಮೇಡಮ್ ಅವರೇ. ಬೇಡ ಅಂತ ಹೇಳಿದ್ನಲ್ಲ, ನನಗೆ ಯಾರ ಸಹಾಯನೂ ಬೇಡ. ನಾನೇ ಕೆಲಸ ಹುಡ್ಕೋತೀನಿ. ಹೋಗ್ಲಿ ಬಿಡಿ. ಕಡೆ ಪಕ್ಷ ನಮ್ಮ ಹುಡುಗರಿಗೆ ಹೇಳಿ ಕೆಲಸ ಎಲ್ಲಿ ಖಾಲಿ ಇದೆ ಅಂತ ತಿಳ್ಕೊಂಡು ನಾನು ನಿಮ್ಗೆ ಹೇಳ್ತೀನಿ. ಆಮೇಲೆ ನೀವು ಹೋಗಿ ಮಾತಾಡ್ಕೊಂಬಿಡಿ. ಆಮೇಲೆ ನಾನೇ ಕೆಲಸ ಕೊಡಿಸಿದೆ ಅಂತ ನೀವು ತಿಳ್ಕೊಳ್ಳೋಂಗೆ ಇರೋದಿಲ್ಲ. ನೀವು ಆರಾಮಾಗಿರ್ಬೋದು. ಏನಂತೀರಾ? ಆದ್ರೆ ಅಜ್ಜಿ, ನೀವು ಸುಮ್ಮನೆ ನನ್ನ ಹೊಗಳ್ತಾ ಇದ್ದೀರಾ ಅನ್ಸ್ತಾ ಇದೆ. ನನಗೆ ಈ ಜಗತ್ತಿನಲ್ಲಿ ಜಾನ್ವೀರನ್ನು ಬಿಟ್ರೆ ಬೇರೆ ಯಾರಿದ್ದಾರೆ ಹೇಳಿ? ಅವ್ರು ನೋಡ್ಕೊಳ್ಳಿ, ಯಾರನ್ನ ನೋಡ್ಕೊಳ್ಳಿ. 24 ಗಂಟೆ ಕಾಲನೂ ಅವ್ರನ್ನ ಕಣ್ಣಲ್ಲಿ ಕಂಡಿಟ್ಟು ನೋಡ್ಕೊಳ್ಳೋದೇ ನನ್ನ ಕರ್ತವ್ಯ. ಅದೇ ಮತ್ತೆ 24 ಗಂಟೆನೂ ನನ್ನ ಬಗ್ಗೆ ಯೋಚನೆ ಮಾಡ್ತಿದ್ರೆ ನಿನ್ ಬಗ್ಗೆ ಯಾರು ಯೋಚನೆ ಮಾಡೋದು? ನನ್ನ ಬಗ್ಗೆ ನಾನು ಯಾಕೆ ಯೋಚನೆ ಮಾಡ್ಬೇಕು? ಅದಕ್ಕೆ ನೀವಿದ್ದೀರಲ್ಲ. ನೋಡಿದ್ಯಾ ಹೇಗೆ ನನ್ನ ಮಾತಲ್ಲಿ ಸೋಲಿಸ್ತಾರೆ ಅಂತ? ಅದು ಅಲ್ಲ ಚಿನ್ನುಮರಿ, ಇವತ್ತು ಆಕ್ಚುಲಿ ಆಫೀಸ್ನಲ್ಲಿ ಈ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಹೆಣ್ಮಕ್ಳು ಹೇಗೆ ನಡ್ಕೋಬೇಕು, ಅವ್ರು ಹೇಗೆ ನಡ್ಕೊಂಡಾಗ ಮಗು ಬೆಳವಣಿಗೆ ಹೇಗಾಗುತ್ತೆ, ಇದ್ರ ಬಗ್ಗೆನೂ ಎಲ್ಲ ತಿಳ್ಕೊಂಡಿದ್ದೀನಿ. ಗೊತ್ತಾ? ನೋಡಿ, ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಪಾಯಿಂಟ್ ನಂಬರ್ 1,
ಜಾನು, ನಾವಿಬ್ರು ಮಾತಾಡಿದ್ದನ್ನ ನಿಮ್ಮ ಯಜಮಾನ್ರು ಹಾಗೆ ಹೇಳ್ತಿದ್ದಾರೆ. ನಿನ್ ಗಡ್ಡ ಕೆಲ್ಸಕ್ಕೆ ಹೋಗದೆ ನಾವಿಬ್ಬರು ಮಾತಾಡಿದ್ದನ್ನ ಕೇಳಿಸ್ಕೊಂಡಿದ್ದಾನೇನು ಅಂತ. ಅಜ್ಜಿ ಏನ್ ಹೇಳ್ತಾ ಇದ್ದೀರಾ ನೀವು? ಏನಿಲ್ಲ ರೀ, ಅದು ಅವಾಗ್ಲೇ ಅಜ್ಜಿ ನನ್ಗೆ ಏನೇನ್ ಹೇಳಿದ್ರೋ ಸೇಮ್ ಟು ಸೇಮ್ ನೀವ್ ಅದನ್ನೇ ಹೇಳ್ತಾ ಇದ್ದೀರಾ, ಅದಕ್ಕೆ ಹಾಗೆ ಕೇಳ್ತಿದಾರಷ್ಟೇ. ನಿಮ್ಗೆ ಅಷ್ಟೊಂದು ಅನುಮಾನ ಇದ್ರೆ ಪ್ರಭಾಕರನ್ ಅವ್ರ ನಂಬರ್ಗೆ ಫೋನ್ ಮಾಡ್ಕೊಡ್ತೀನಿ, ಮಾತಾಡೋರಂತೆ. ಅವ್ರು ಸುಮ್ಮನೆ ತಮಾಷೆ ಮಾಡ್ತಿದ್ದಾರೆ, ನೀವ್ ಯಾಕೆ ಅಷ್ಟೊಂದು ಸೀರಿಯಸ್ ಆಗ್ತಿದ್ದೀರಾ? ಏನಪ್ಪ ನೀನು ನನ್ನ ಮೊಮ್ಮಗಳನ್ನ ಅತಿಯಾಗಿ ಪ್ರೀತಿಸ್ತಿಯಂತೆ. ಅವಳನ್ನ ಸ್ವತಂತ್ರವಾಗಿ ಉಸಿರಾಡೋಕ್ಕೂ ಬಿಡಲ್ವಂತೆ. ನನ್ನ ಮೊಮ್ಮಗಳು ನೆಮ್ಮದಿಯಾಗಿರೋದಕ್ಕೆ ಬಿಡ್ಬೇಕು ತಾನೆ. ಅಜ್ಜಿ ಯಾಕೆ ಹೀಗೆ ಹೇಳ್ತಾ ಇದ್ದಾರೆ? ಅಂದ್ರೆ ಜಾನ್ವಿಯವರು ನನ್ನ ಬಗ್ಗೆ ಎಲ್ಲ ಹೇಳ್ಬಿಟ್ಟಿದ್ದಾರೆ ಅವ್ರಿಗೆ. ಅಜ್ಜಿ ಸಾಕು ನಿನ್ ತಮಾಷೆ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ನೋಡು, ನೀನ್ ಹಾಗೆ ಮಾತಾಡ್ತಿದ್ದಾಗೆ ಅವ್ರು ಎಷ್ಟು ಸೈಲೆಂಟ್ ಆಗ್ಬಿಟ್ರು ಅಂತ, ಸೀರಿಯಸ್ ಆಗಿ ತಗೊಂಡಿದ್ದಾರೆ.